ಕೂಡ್ಲಿಗಿ ಪಟ್ಟಣದಲ್ಲಿ ಆಗಸ್ಟ್ 15ರಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ದೀಪ ಅಲಂಕಾರಗಳಿಂದ ತುಂಬಿರುತ್ತದೆ. ಆದರೆ ಪಟ್ಟಣ ಪಂಚಾಯಿತಿ ಆಡಳಿತ ಹಾಗೂ ತಾಲೂಕು ಆಡಳಿತ ನಿರ್ಲಕ್ಷ್ಯದಿಂದ ಕೂಡ್ಲಿಗಿ ಪಟ್ಟಣದ ಅಬ್ದುಲ್ ಕಲಾಂ ಸರ್ಕಲ್ಗೆ ಯಾವುದೇ ದೀಪಾಲಂಕಾರ ಮಾಡದೆ ಆ ಸರ್ಕಲ್ಗೆ ಅವಮಾನ ಮಾಡಿದ್ದಾರೆ ಎಂದು ವಕೀಲರಾದ ಬಶೀರ್ ಅಹಮದ್ ಹಾಗೂ ಸ್ಥಳೀಯರು ದೂರಿದ್ದಾರೆ. ಎಪಿಜೆ ಅಬ್ದುಲ್ ಕಲಾಂ ಅವರು ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಮುಡುಪಾಕಿಟ್ಟವರು. ಅವರ ಸರ್ಕಲ್ಗೆ ದೀಪಾಲಂಕಾರ ಮಾಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕೂಡ್ಲಿಗಿಯ ಎಲ್ಲ ಬಂಧುಗಳಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದೇನಪ್ಪ ಅಂತಂದು ಹೇಳಿದ್ರೆ, ಇವತ್ತು ಜಗತ್ತು ಕಂಡಂತಹ ಅತ್ಯಂತ ಒಂದು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಒಂದು ಕ್ಷಿಪಣಿಯ ಜನಕ ಅಂತಂದೇಳಿ ಹೆಸರನ್ನು ಪಡೆದಿರ್ತಕ್ಕಂತಹ ಒಂದು ಪ್ರಪಂಚವೇ ಎದುರು ನೋಡುವ ರೀತಿಯಲ್ಲಿ ಮಾಡಿರ್ತಕ್ಕಂತಹ ಒಬ್ಬ ಮಹಾನ್ ನಾಯಕ ಅಂತಂದು ಹೇಳಿದ್ರೆ ನಮ್ಮ ಭಾರತದ ಹೆಮ್ಮೆಯ ರಾಷ್ಟ್ರಪತಿಗಳು ಅಂತಂದು ಹೇಳಿದ್ರೆ ನಮ್ಮ ಎಪಿಜೆ ಅಬ್ದುಲ್ ಕಲಾಂ ಸಾಹೇಬ್. ಹೌದಾ? ಇವತ್ತು ಯಾಕಂತಂದು ಹೇಳಿದ್ರೆ ಅವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಯಾವತ್ತೂ ಕೂಡ ಅವರು ಪಕ್ಷದ ಬಗ್ಗೆ ಅಂತೂ ಕೂಡ ಮಾತಾಡೇ ಇಲ್ಲ. ಆ ರೀತಿಯ ಒಂದು ನಡವಳಿಕೆ ಇರ್ತಕ್ಕಂಥ ವ್ಯಕ್ತಿ, ದೇಶವನ್ನು ಅವರು ಬೆಳೆಸಿರ್ತಕ್ಕಂಥ ವ್ಯಕ್ತಿ. ಇವತ್ತು ನಮ್ಮನ್ನು ಏನಪ್ಪ ಅಂದ್ರೆ ನಮ್ಮ ದೇಶ ಇವತ್ತು ಇನ್ನೊಂದು ಬೇರೆ ರಾಷ್ಟ್ರಗಳು ಎದುರು ನೋಡ್ತಿದ್ದಾವೆ ಅಂತಂದು ಹೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿಂದ ಅಂತ ಒಬ್ಬ ಮಹಾನಾಯಕನ ವೃತ್ತವನ್ನ ಇವತ್ತು ಈ ಒಂದು ನಮ್ಮ ಕೂಡ್ಲಿಗಿಯಲ್ಲಿರ್ತಕ್ಕಂತಹ ಪಟ್ಟಣ ಪಂಚಾಯತಿಯವರು ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಇವ್ರದ್ದು ಏನಾಗಿದೆ ಅಂತಂದು ಹೇಳಿದ್ರೆ ಇವತ್ತು ಹಾಳು ಬಿದ್ದಂತಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇಲ್ಲೆಲ್ಲ ಹುಲ್ಲುಗಳು ಬೆಳೆದಿರ್ತಕ್ಕಂಥದ್ದು, ಇಲ್ಲಿ ಪಾರ್ಥಿವ ಸಸಿಗಳೆಲ್ಲ ಬೆಳೆದಿರ್ತಕ್ಕಂಥದ್ದು, ಇಲ್ಲೆಲ್ಲ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಇಂತಹ ಒಂದು ಸ್ಥಿತಿಯಲ್ಲಿ ಈ ಒಂದು ಅಬ್ದುಲ್ ಕಲಾಂ ವೃತ್ತ ಅನಾಥವಾಗಿದೆ. ಈ ರೀತಿ ಯಾಕಪ್ಪ ಅಂತ ಹೇಳಿದ್ರೆ ದೇಶ ಕಂಡಂತಹ ಒಬ್ಬ ಪ್ರಮುಖ ನಾಯಕನ ವೃತ್ತವನ್ನ ಇವತ್ತು ನಿರ್ಲಕ್ಷ್ಯ ಧೋರಣೆಯನ್ನ ತೋರ್ತಾ ಇರ್ತಕ್ಕಂಥ ಈ ಪಟ್ಟಣ ಪಂಚಾಯತಿಗೆ ನಾವು ಚೀಮಾರಿಯನ್ನ ಹಾಕ್ತಾ ಇದ್ದೇವೆ. ನಾವು ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳು ಇದನ್ನು ಶೀಘ್ರವೇ ಗಮನಕ್ಕೆ ತಗೊಂಡು ಇದನ್ನು ಕ್ಲೀನ್ ಮಾಡಿಸಿ ಇಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಏನಪ್ಪ ಅಂದರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತಂದೇಳಿ ನಾನು ಈ ಮೂಲಕವಾಗಿ ನಾನು ಸಂದೇಶವನ್ನು ಕೊಡ್ತಾ ಇದ್ದೇನೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ತಹಶೀಲ್ದಾರ್ ನೇತೃತ್ವದ ತಾಲೂಕು ಆಡಳಿತ ಮತ್ತು ಪಟ್ಟಣ ಪಂಚಾಯಿತಿ ಆಡಳಿತದ ಈ ನಿರ್ಲಕ್ಷ್ಯವೇ ಕಾರಣ ಎಂದು ದೂರಿದ್ದಾರೆ. ಅಬ್ದುಲ್ ಕಲಾಂ ಸರ್ಕಲ್ಗೆ ಸಂಬಂಧಿಸಿದಂತೆ ಈಗಾಗಲೇ ಅನೇಕ ಬಾರಿ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆಯಾಗಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸದೇ ಇರುವುದು ನಮಗೆ ದುಃಖಕರವಾದ ವಿಷಯ ಎಂದು ಈ ಸಂದರ್ಭದಲ್ಲಿ ಭೂಮಿ ಟಿವಿ ವಾಹಿನಿಯ ಪ್ರತಿನಿಧಿಗೆ ಬಶೀರ್ ಅಹಮದ್ ತಿಳಿಸಿದರು. ಪ್ರಪಂಚಕ್ಕೆ ಒಂದು ಫಿರಂಗಿಯನ್ನು ತಯಾರಿ ಮಾಡಿದಂತಹ ಈ ಮಹಾನ್ ನಾಯಕನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತಕ್ಕೆ ಇವತ್ತು ಅವಮಾನ ಮಾಡಿರ್ತಕ್ಕಂಥದ್ದು ಇಡೀ ದೇಶದ ಜನ ಇದನ್ನು ಯಾರು ಕೂಡ ತಾಳ್ಮೆಯಿಂದ ಇರೋದಕ್ಕೆ ಸಾಧ್ಯವಿಲ್ಲ. ಇದನ್ನು ಖಂಡನೆಯನ್ನು ಮಾಡಬೇಕಾಗಿದೆ. ಇವತ್ತು ನಮ್ಮ ಪಟ್ಟಣ ಪಂಚಾಯತಿ ಕೂಡ್ಲಿಗಿಯಲ್ಲಿ ಪಟ್ಟಣ ಪಂಚಾಯತಿ ಇದೆಯೋ ಅಥವಾ ಸತ್ತೋಗಿದೆಯೋ ಗೊತ್ತಿಲ್ಲ. ಇದನ್ನು ನೋಡಿದರೆ ಇಲ್ಲಿ ಬೆಳೆದಿರ್ತಕ್ಕಂಥ ಒಂದು ಹುಲ್ಲು, ಇಲ್ಲಿ ಇರ್ತಕ್ಕಂಥ ಒಂದು ಕಸ, ಇದನ್ನು ನೋಡಿದರೆ ಇಲ್ಲಿ ಪಟ್ಟಣ ಪಂಚಾಯತಿ ಇದೆ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಈ ವಿಷಯನ ನಾನು ತಹಸೀಲ್ದಾರ್ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀನಿ. ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳ ಜೊತೆ ನಾನು ಈಗ ಚರ್ಚೆ ಮಾಡಿದ್ದೀನಿ. ಇದು ಇಡೀ ದೇಶ ಇವತ್ತು ಹಬ್ಬದ ವಾತಾವರಣ ಸಂದರ್ಭದಲ್ಲಿ ಇವತ್ತು ನೀವು ಮಾಡಿರ್ತಕ್ಕಂಥ ಒಂದು ಅವಮಾನ, ಇದು ಡಾಕ್ಟರ್ ಎಪಿಜೆ ಕಲಾಂ ಅವರ ವೃತ್ತಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇಡೀ ದೇಶಕ್ಕೆ ಮತ್ತು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾಡಿರ್ತಕ್ಕಂಥ ಒಂದು ಅವಮಾನ. ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಅತಿ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಇಂಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು. ನಮ್ಮ ಬಿಜೆಡ್ ಜಮೀರ್ ಅಹಮದ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಅವರಿಗೆ ಮನವಿ ಕೂಡ ನಾವು ಅರ್ಪಿಸಿದ್ವಿ. ಈ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತವನ್ನು ಹೈಟೆಕ್ ವೃತ್ತವನ್ನಾಗಿ ಮಾಡಬೇಕು. ಅವರು ತಯಾರಿ ಮಾಡಿರ್ತಕ್ಕಂಥ ಒಂದು ಫಿರಂಗಿ ಕೂಡ ಇವರ ವೃತ್ತದ ಪಕ್ಕದಲ್ಲಿ ನಿರ್ಮಾಣ ಮಾಡಬೇಕು. ಇಲ್ಲಿ ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕು. ಇಲ್ಲಿ ಅಬ್ದುಲ್ ಕಲಾಂ ವೃತ್ತದ ಪಕ್ಕ ರಸ್ತೆಯಲ್ಲಿ ಯಾರೂ ಕೂಡ ಸಾರ್ವಜನಿಕರು ಮತ್ತು ವಾಹನಗಳು ಓಡಾಡದಂಥ ರೀತಿಯಲ್ಲಿದ್ದಾರೆ. ಇಲ್ಲಿ ಏನಾದರೂ ಓಡಾಡಿದರೆ ಇಲ್ಲಿ ಮರಣಕ್ಕೆ ತುತ್ತಾಗ್ತಕ್ಕಂಥ ಒಂದು ಸಂದರ್ಭ, ಒಂದು ಸನ್ನಿವೇಶಗಳು ಇಲ್ಲಿದ್ದಾವೆ. ಇವತ್ತು ತಾವೆಲ್ಲರೂ ಮಾಧ್ಯಮದವರು ಈಗಾಗಲೇ ಈ ಹಿಂದೆ ಫಿರೋಜ್ ಖಾನ್ ಇದ್ದರು. ಫಿರೋಜ್ ಖಾನ್ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಎಚ್ಚರಿಕೆ ಮಾಡಿದ್ವಿ ತಾಲೂಕು ಆಡಳಿತಕ್ಕೆ. ಆದರೂ ಕೂಡ ಅವರು ಎಚ್ಚೆತ್ಕೊಂಡಿಲ್ಲ. ಅಂದರೆ ರೈತ ಮುಖಂಡ್ರೆ, ಯಾಕಂತಂದರೆ ಇದು ಅವ್ರಿಗೇನಾದರೂ ಸರ್ಕಾರಿ ಅಧಿಕಾರಿಗಳು, ಸರ್ಕಾರ ಇಲ್ಲಿದೆ, ನಮ್ಮ ಶಾಸಕರ ಗಮನ ಕೂಡ ಇದನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಪದೇ ಪದೇ ಇದನ್ನು ಹೇಳ್ತಕ್ಕಂಥ ಕೆಲಸಕ್ಕೆ ನಮ್ಮನ್ನು ಇಟ್ಟಿದ್ದಾರೆ. ಯಾಕಂದರೆ ತಾಲೂಕು ಆಡಳಿತ
ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಧ್ಯಕ್ಷರು ಯಾರು? ತಾಲೂಕು ದಂಡಾಧಿಕಾರಿಗಳು. ಪಟ್ಟಣ ಪಂಚಾಯತಿ ಜವಾಬ್ದಾರಿ ಯಾರಿಗಿರಬೇಕು? ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಿರಬೇಕು. ಅವರು ಯಾರೂ ಕೂಡ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತಕ್ಕಂಥ ಮಾತನ್ನ ರಾಷ್ಟ್ರೀಯ ಹಬ್ಬಗಳ ಮೂಲಕ ಯಾವುದೇ ಸರ್ಕಲ್ಗಳನ್ನ ಅಲಂಕಾರ ಮಾಡಬೇಕು ಅದು ಅವ್ರ ಜವಾಬ್ದಾರಿ. ಅದು ಸ್ವಚ್ಛತೆ ಮಾಡಿ ಹೌದೌದು ಸ್ವಚ್ಛತೆ ಮಾಡಬೇಕಾಗಿರೋದು ಅವ್ರ ಕರ್ತವ್ಯ. ಅದು ಇವತ್ತು ಅದಕ್ಕೆ ಅವ್ರಿಗೆ ಏನಾದರೂ ಸ್ವಲ್ಪ ಈ ವೃತ್ತದಲ್ಲಿ ಆಗಿರ್ತಕ್ಕಂಥ ಒಂದು ಅವಮಾನಕ್ಕೆ ಇವತ್ತು ನಾವೇ ಹುಲ್ಲು ಕೀಳ್ತಾ ಇದ್ದೀವಿ. ಇನ್ನೂ ಬೇರೆ ಕಡೆ ಎಲ್ಲಾದರೂ ಪಟ್ಟಣದಲ್ಲಿ ಹುಲ್ಲು ಕೇಳೋದಿದ್ರೆ ನಮಗೆ ಹುಲ್ಲು ಕೇಳೋಕ್ಕಿಟ್ರು ಕೂಡ ಬರ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಕೂಡಲೇ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಅವಮಾನ ಆಗಬಾರ್ದು. ಆ ಮಹಾನ್ ನಾಯಕರಿಗೆ ಮಾಡಿರ್ತಕ್ಕಂಥ ಒಂದು ಅವಮಾನ, ಇಡೀ ದೇಶದ ಒಬ್ಬ ಮಾಜಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ, ಯಾವುದೇ ಸಮುದಾಯದ ಅಥವಾ ಒಬ್ಬ ಮಹಾನ್ ನಾಯಕರು ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಅವರು ಇಡೀ ರಾಷ್ಟ್ರ, ಇಡೀ ಪ್ರಪಂಚದಲ್ಲೇ ಇಂಥ ಒಬ್ಬ ರಾಷ್ಟ್ರಪತಿ, ಇಂಥ ಒಬ್ಬ ಮಹಾನ್ ನಾಯಕ, ಇಂಥ ಒಬ್ಬ ಮಹಾನ್ ವಿಜ್ಞಾನಿಯನ್ನ ಮಕ್ಕಳಿಂದ ಹಿಡಿದು ಇವತ್ತು ಪ್ರಜೆಗಳು ಕೂಡ ಪ್ರೀತಿಸ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಇಂಥ ಮಹಾನ್ ನಾಯಕನಿಗೆ ಇದಕ್ಕಿಂತ ದುರಂತ ಇನ್ನೇನು ಬೇಕಾಗಿದೆ? ಇದಕ್ಕಿಂತ ದೊಡ್ಡ ಅವಮಾನ ಮತ್ತೇನು ಬೇಕಾಗಿದೆ? ಅದರಿಂದ ಜಿಲ್ಲಾಧಿಕಾರಿಗಳು ಇಂಥ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು, ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಈಗ ಆಗಿರ್ತಕ್ಕಂಥ ಅವಮಾನ ಮತ್ತೆ ಪುನರ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮ ಶಾಸಕರು NT ಶ್ರೀನಿವಾಸ್ ಅವರು ಈ ಕ್ಷೇತ್ರದಲ್ಲಿ 25,000 ಜನ ಮುಸಲ್ಮಾನರಿದ್ದೀವಿ. ಇಡೀ ದೇಶದಲ್ಲಿ ಇವತ್ತು, ರಾಜ್ಯದಲ್ಲಿ ಇವತ್ತು ಮುಸಲ್ಮಾನರು ಈ ವಿಷಯವನ್ನು ಸೂಕ್ಷ್ಮವಾಗಿ ಪರಿಗಣಿಸ್ತಾರೆ. ಇದು ನನ್ನ ಜನಾಂಗಕ್ಕಲ್ಲ, ಇಡೀ ನಮ್ಮ ಸಮಾಜಕ್ಕೆ, ಇಡೀ ನಮ್ಮ ದೇಶಕ್ಕೆ, ಇಡೀ ನಮ್ಮ ರಾಜ್ಯದ ಎಲ್ಲ ದೇಶದ ಪ್ರಜೆಗಳಿಗಾಗಿರ್ತಕ್ಕಂಥ ಅವಮಾನ. ಇದಕ್ಕಿಂತ ದೊಡ್ಡ ಅವಮಾನ ಮತ್ತೇನೂ ಇಲ್ಲ. ಅದರಿಂದ ಜಿಲ್ಲಾಡಳಿತ ಎತ್ತೆಚ್ಕೊಂಡು ಇವತ್ತು PZ ಜಮೀರ್ ಅಹಮದ್ ಅವರು ಇಲ್ಲೇ ಇದ್ದಾರೆ. 2 ಜಿಲ್ಲೆಗಳು ಉಸ್ತುವಾರಿ ಕೊಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಈಗಲಾದರೂ ಕೂಡ PZ ಜಮೀರ್ ಅಹಮದ್ ಸಾಹೇಬರಿಗೆ ನಾವು ಕೊಟ್ಟಂಥ ಮನವಿಯನ್ನು ಪುರಸ್ಕರಿಸಿ ಒಂದು ಫಿರಂಗಿ ಮತ್ತು ಇದು ಹೈಟೆಕ್ ಒಂದು ಸರ್ಕಲ್ ವೃತ್ತ ಮಾಡೋದ್ರಲ್ಲಿ ಮುಂದಾಗಬೇಕು. ಅವ್ರಿಗೂ ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೂ ಕೂಡ ನಾನು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನ್ಯಾಷನಲ್ ಹೈವೇ ಪಕ್ಕ ಇರೋದ್ರಿಂದ ಈ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ವೃತ್ತ ನಮ್ಮ ಅವಧಿಯಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ನಾವು ಸಭೆಯಲ್ಲಿ ಇದನ್ನು ಮಂಡಿಸಿ ಪಟ್ಟಣ ಪಂಚಾಯತಿಯ ಅನುದಾನದಲ್ಲೇ ಮಹಾನ್ ನಾಯಕರ ಒಂದು ವೃತ್ತ ಈ ಒಂದು ಪಟ್ಟಣದಲ್ಲಿ ಇರಲಿ ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು, ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮ ದೆಹಲಿಯಲ್ಲಿ ಬಿಟ್ಟರೆ ಎರಡನೇದಾಗಿ ನಮ್ಮ ಕೂಡ್ಲಿಗಿ ಪಟ್ಟಣದಲ್ಲಿರೋದು. ಇಡೀ ದೇಶದಲ್ಲಿ ಎಲ್ಲಿ ಕೂಡ ನಮ್ಮ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮ ಇಲ್ಲ. ಈಗ ಇಂಥ ಒಂದು ಮಹಾನ್ ನಾಯಕರು, ಮಾಜಿ ರಾಷ್ಟ್ರಪತಿಗಳು ಫಿರಂಗಿಯನ್ನು ಕಂಡಿಡ್ತಕ್ಕಂಥ ವಿಶ್ವದಲ್ಲಿ ಅತಿ ದೊಡ್ಡ ವಿಜ್ಞಾನಿ ಅಂತಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಕ್ಷಿಪಣಿಯನ್ನು ಕಂಡುಹಿಡಿದಿರ್ತಕ್ಕಂಥ ಒಬ್ಬ ಮಹಾನ್ ವಿಜ್ಞಾನಿ. ಇಂಥ ವಿಜ್ಞಾನಿಯ ವೃತ್ತಕ್ಕೆ ಇವತ್ತಾಗಿರ್ತಕ್ಕಂಥ ಅವಮಾನನ ಇದನ್ನು ಯಾರೂ ಕೂಡ ತಾಳ್ಮೆಯಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ವೃತ್ತದ ಪಕ್ಕದಲ್ಲಿ ಡಂಪಿಂಗ್ ಯಾರ್ಡ್ ಮಾಡಿದ್ದಾರೆ. ಪಟ್ಟಣ ಪಂಚಾಯತ್ ಕೂಡ ಹೇಳ್ಬಿಡೋಣ.